ಸಿನಿಮಾ ಅನ್ನೋದು ತುಂಬ ಜನ ಏನಂತಾರೆ ಅಂದರೆ ಏನ್ರಿ ಸಿನಿಮಾದಲ್ಲಿ ಸಿನಿಮಾ ಕಲಾವಿದರ ಬಗ್ಗೆ ಕೂಡ ತುಂಬ ಜನ ಏನ್ರಿ ಅವರು ದೇಶವನ್ನು ಆಳಿದ್ದಾರೆ, ರಾಜ್ಯವನ್ನು ಆಳಿದ್ದಾರೆ, ಬಹಳ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳಾಗಿದ್ದಾರೆ, ಎಲ್ಲವೂ ಆಗಿದೆ. ಸಿನಿಮಾಯಿಂದ ಎಲ್ಲವೂ ಮಾಡೋಕ್ಕೆ ಸಾಧ್ಯ. ಒಬ್ಬ ಅಕ್ಷರ ಬಲ್ಲದವನೂ ಕೂಡ ಆ ಸಿನಿಮಾವನ್ನು ಅರ್ಥ ಮಾಡ್ಕೊಳ್ಬಲ್ಲ. ಅದಕ್ಕೋಸ್ಕರನೇ ಸಿನಿಮಾಕ್ಕೆ ಭಾಷೆ ಕೂಡ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ನಮಗೆ ಇದರಲ್ಲಿರೋಷ್ಟು ಒಂದು ಶಕ್ತಿ, ಒಂದು ಯೂನಿಟಿ ಅಂದರೆ ನಮಗೆ ನಮ್ಮ ಭಾರತ ದೇಶದಲ್ಲೇ ನಾವೇನಾದರೂ ತಳದಲ್ಲಿ ನಿಂತಿದ್ದೀವಿ ಅಂದರೆ ನಮ್ಮ ಸಂಸ್ಕಾರ ಸಂಸ್ಕೃತಿಯಿಂದನೇ ನಿಂತಿರೋದು, ಕಲೆಗಳಿಂದನೇ ನಿಂತಿರೋದು. ಕಲೆಗೆ ಒಂದರಲ್ಲೇ ನಮಗೆ ಯಾವುದೇ ಜಾತಿ ಭೇದ ಯಾವುದೂ ಬರೋದಿಲ್ಲ, ಯಾವುದೂ ಧರ್ಮಗಳು ಯಾವುದೂ ಬರದೇ ಇರುವಂಥದ್ದು ಯಾವುದಾದ್ರೂ ಒಂದು ಕಲೆ ಇದೆ ಅಂದರೆ ಅದು ಕಲೆ ಇದು ಸಿನಿಮಾ. ಯಾಕೆ ಸಮಗ್ರವಾದ ಕಲೆ ಅಂತಂದರೆ ಅದರಲ್ಲಿ ಸಂಗೀತವೂ ಇದೆ, ಡ್ಯಾನ್ಸ್ ಇದೆ, ಸಾಹಿತ್ಯ ಇದೆ, ಏನಿಲ್ಲ ಸಿನಿಮಾದಲ್ಲಿ. ಎಲ್ಲ ಕಲೆಗಳನ್ನು ಒಟ್ಟಿಗೂಡಿಸಿದ್ರೆ ಅದು ನಮ್ಮ ಬೆಳ್ಳಿತೆರೆ, ಅದೇ ಸಿನಿಮಾ ಅಲ್ವಾ? ಆ ಸಿನಿಮಾ ಅಂತ ಅನ್ನೋದು ನಾವು ಪವಿತ್ರವಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ, ಅಂದರೆ ನಾವು ಅದನ್ನು ಪ್ರೀತಿಸಿದ್ರೆ ಮಾತ್ರ ಅದು ನಮ್ಮನ್ನು ಪ್ರೀತಿಸುತ್ತೆ. ಆ ಕಲೆಯನ್ನು ನಾವು ಯಾವಾಗಲೂ ಕೈ ಹಿಡಿಬೇಕು ಅಂತರೋದು ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಹೇಳೋದಿಷ್ಟೇ. ಸಿನಿಮಾ ಬರೀ ವ್ಯಾಪಾರ ಅಷ್ಟೇ ಅಲ್ಲ, ವ್ಯಾಪಾರ ದೃಷ್ಟಿಯಲ್ಲಿ ಕರೆಕ್ಟ್. ಒಬ್ಬ ನಿರ್ಮಾಪಕ ಹಾಕಿದ ತಕ್ಷಣ ಅದು ಉದ್ಯಮವಾಗಿ ನಮಗಿನ್ನೂ ಪ್ರವರ್ತನೆ ಆಗಿಲ್ಲ. ಸರ್ಕಾರದಲ್ಲಿ ಉದ್ಯಮ ಒಂದು ಇಂಡಸ್ಟ್ರಿ ಅಂತ ಆಗಲಿಲ್ಲ. ಇಂಡಸ್ಟ್ರಿನೇ ಸಿನಿಮಾ. ಆದರೆ ಅದಕ್ಕೆ ದುಡ್ಡು ಕೊಡೋದ್ರ ಜೊತೆಗೆ ಒಳ್ಳೆಯ ಹೆಸರು ತಂದುಕೊಡೋ ಜೊತೆಗೆ ನೂರಾರು ಕುಟುಂಬಗಳು ಇದನ್ನು ನಂಬಿ ಬದುಕುವಂಥ ಕೆಲಸ ಇದೆ. ಇಲ್ಲಿ ಕುಳಿತಿರುವ ಎಲ್ಲ ಸಿನಿಮಾ ಪತ್ರಕರ್ತರ ನಿಮ್ಮ ಕುಟುಂಬಗಳೂ ಕೂಡ ಈ ಸಿನಿಮಾಯಿಂದನೇ ಸಾಗ್ತಾ ಇದೆ ಅನ್ನೋದು ಕಟು ಸತ್ಯ. ಅದನ್ನು ನೀವು ನಮಗೆ ಯಾವಾಗಲೂ ಜೊತೆಯಾಗಿರಬೇಕು. ಒಳ್ಳೆಯ ಸಿನಿಮಾಗಳನ್ನು ಖಂಡಿತ ಪ್ರೇಕ್ಷಕ ನೋಡದೇ ಇಲ್ಲ, ಆದರೆ ಆ ಒಳ್ಳೆಯ ಚಿತ್ರವನ್ನು ನಾವು ಹೇಗೆ ತಗೊಂಡು ಹೋಗ್ತೇವೆ ಜನರ ಹತ್ರ ಅನ್ನೋದು ಭಾಳ ಮುಖ್ಯ. ಎಕ್ಸಿಬಿಟ್ರಿಗೆ, ಡಿಸ್ಟ್ರಿಬ್ಯೂಟರ್ಗೆ, ಪ್ರೊಡ್ಯೂಸರ್ಗೆ, ಕಲಾವಿದರಿಗೆ, ಡೈರೆಕ್ಟ್ರಿಗೆ ಮತ್ತು ಇಡೀ ತಂಡಕ್ಕೆ, ಇಡೀ ಕನ್ನಡ ಸಿನಿಮಾಕ್ಕೆ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಎಲ್ಲರ ಎಳೆಯುತ್ತೆ ಕಾಲ. ಆ ಕಾಲ ಎಳೆಯೋದಲ್ಲ, ಆ ಕಾಲಗಳಿಗೆ ನಮ್ಮ ಇದು ಪ್ರೇಕ್ಷಕ ಬಂಧುಗಳಿಗೆ, ಪ್ರೇಕ್ಷಕ ದೇವರುಗಳಿಗೆ, ಎಲ್ಲರ ಕಾಲಗಳಿಗೆ ನಮಸ್ಕಾರ ಹೇಳ್ತಾ ಈ ಚಿತ್ರವನ್ನು 24ನೇ ತಾರೀಕು, ಸೂಪರ್ ಡೇಟ್ ಅದು, ಏಪ್ರಿಲ್ 24ನೇ ತಾರೀಕು ಬಿಡುಗಡೆ ಆಗ್ತಿರೋದು. ನಮ್ಮೆಲ್ಲರ ಸೌಭಾಗ್ಯ ಅದು ನಿನ್ನೆ ಸೌಭಾಗ್ಯ ಅನ್ಕೋಬೇಕು. 17ನೇ ರಿಲೀಸ್ ಆಗದೆ ಇರೋದು ಕೂಡ ನಿನ್ನ ಸೌಭಾಗ್ಯವೇ. ನಾವು ಸೆನ್ಸಾರ್ ಅಕಸ್ಮಾತ್ ಅವ್ರು ಕೊಟ್ಬಿಟ್ಟಿದ್ದರೆ ನಾವು 17ಕ್ಕೆ ಬಂದುಬಿಡ್ತಿದ್ವಿ. ಇವತ್ತು ಬರೀ ಅಕ್ಷಯ ಅಲ್ಲ, ಇವತ್ತು ಬಸವಣ್ಣನ ಜಯಂತಿ ಕೂಡ ಹೌದು. ಆ ಜಯಂತಿ ದಿನ ನಾವು ಇಲ್ಲಿ ಉದಯ ಆಗಿದ್ದೀವಿ. ಇವತ್ತು 24ನೇ ತಾರೀಕು ನಮ್ಮ ಅಣ್ಣವರ ಜಯಂತಿ. ಆ ದಿನ ನಮ್ಮ ತೆರೆ ಮೇಲೆ ಬರ್ತಾ ಇದೆ. ನೀವೆಲ್ಲರೂ ನೋಡಿ, ಪ್ರೇಕ್ಷಕರ ಪ್ರಭುಗಳು ಎಲ್ಲರೂ ನೋಡಿ ತುಂಬ ಖುಷಿ ಪಡ್ತೀರಿ. ಇದು ಒಳ್ಳೆ ಸಿನಿಮಾ, ಸಖತ್ತಾಗಿದೆ. ನೀವೆಲ್ಲರೂ ಹೇಳ್ತೀರಾ ಇದೆಲ್ಲ ಒಳ್ಳೆ ಸಿನಿಮಾ ಅಂತ ನನಗೆ ಅಂತ ಹಾರೈಸಿ ಈ ಸಕ್ಸಸ್ ಪಾರ್ಟಿಯನ್ನು ಖಂಡಿತ ಬೇಗ ಮಾಡೋಣ ಸರ್. ಅವನು ಎಲ್ಲವನ್ನು ಗೋಪ್ಯವಾಗಿ ಇಟ್ಕೊಳ್ತಾನೆ ಸರ್ ನಿಮ್ಮ ಡೈರೆಕ್ಟ್ರು, ಯಾವುದನ್ನು ಹೊರಗಡೆ ಹೇಳೋದಿಲ್ಲ. ನೋಡಿ, ಇನ್ನೂ 24ನೇ ತಾರೀಕು ರಿಲೀಸು, ಇವತ್ತು ಆಲ್ರೆಡಿ 20 ಸರ್. ಪಬ್ಲಿಸಿಟಿನೇ ಇನ್ನೂ ಸರಿಯಾಗಿ ಶುರು ಮಾಡಿಲ್ಲ ಸರ್. ಇವರೆಲ್ಲರೂ ಪಬ್ಲಿಸಿಟಿ ಮಹಾದೇವರುಗಳು ಬಂದು ಕೂತಿದ್ದಾರೆ. ದಯವಿಟ್ಟು ನೀವು ಇದರಿಂದ ಸೀರಿಯಸ್ ಆಗಿ ಮಾಡಿ ಸರ್. ಅದರಿಂದ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ದಿ ಹೋಲ್ ಟೀಮ್. ಕುನಾಲ್, ಒನ್ಸ್ ಅಗೇನ್ ಫಾರ್ ಯು. ಆ್ಯಂಡ್ ಐ ಆಮ್ ಸೋ ಸಾರಿ, ಚಂದನ್ ಬಗ್ಗೆ ನಾನು ಹೇಳಲೇ ಇಲ್ಲ. ಚಂದನ್ ಅಲ್ಲಿ ಮುದ್ದಾಗಿದ್ದಾನೆ ಅಲ್ಲ, ಆದರೂ ಪರವಾಗಿಲ್ಲ. ಇನ್ನು ಕಲ್ಲರೆಲ್ಲ ಮಾಡ್ಕೊಂಬಿಟ್ಟಿದ್ದ ಕೂದಲನ್ನ, ಇವಾಗಾದ್ರೂ ಕಪ್ ಮಾಡ್ಕೊಂಡು ಹೋಗಿ ಸ್ವಲ್ಪ ನಮ್ಮವನು ಅಂತ ಕಾಣಿಸ್ತಾನೆ. ಚಂದನ್ ಇವನಿಗಿಂತ ಇವ್ರ ತಂದೆ ತಾಯಿ ನನಗೆ ಸ್ವಲ್ಪ ಹತ್ತಿರ. ಒಳ್ಳೆಯ ತಂದೆ ತಾಯಿ, ಒಳ್ಳೆಯ ಕುಟುಂಬ. ಶಾಂತಿ ಗ್ರಾಮದಿಂದ, ಹಾಸನದ ಪಕ್ಕದಲ್ಲಿ ಶಾಂತಿ ಗ್ರಾಮ ಇವನ ಊರು. ಇವನನ್ನು ಫಸ್ಟು ನಾನೊಂದು ಸಣ್ಣ ರ್ಯಾಪರ್ ಅದೇನು ಆ ಥರದ ಇದರಲ್ಲಿ ಈ ಹುಡುಗನನ್ನು ನಾನು ಭೇಟಿ ಮಾಡಿದ್ದು. ಅದಾದಮೇಲೆ ರಾಜಾ ರಾಣಿಲಿ ಬಂದಿದ್ದ ಇವನು, ಈ ಕಂಟೆಸ್ಟೆಂಟ್ ಆಗಿ ಬಂದಿದ್ದ. ಅದಾದಮೇಲೆ ನಾನು ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇವನ್ನ ನೋಡ್ತಾ ಇದ್ದೆ. ಚಂದನ್ ಅವನಲ್ಲಿ ಹುದುಗಿರುವ ಒಂದು ಮುಗ್ಧತೆ ಇವತ್ತುವರೆಗೂ ಹೋಗಲಿಲ್ಲ. ಅದು ಅವನನ್ನು ಇಲ್ಲಿ ಇಷ್ಟರ ಮಟ್ಟಿಗೆ ತಂದಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದರೆ ಯಾರಿಗಾದ್ರೂ ನಾನು ಬರ್ತಾ ಹೇಳ್ತಾ ಇದ್ದೆ, ಎಲ್ಲವೂ ನನಗೆಲ್ಲ ಗೊತ್ತಿದೆ, ನಾನೇ ಎಲ್ಲದಕ್ಕೂ ಇದು ನನ್ನಿಂದನೇ ಎಲ್ಲ ಅಂತ ಯಾವಾಗ ಅಂದ್ಕೊಳ್ತಾನೆ ಮನುಷ್ಯ, ಅವತ್ತೇ ಕೊನೆಯದು ಅಂತ, ಅವನ ಜೀವನದಲ್ಲಿ ಕೊನೆ. ಆದರೆ ನನಗೆ ಇನ್ನೊಂದು, ಕ್ರಿಮಿನಲ್ಲಲ್ಲಿ ಇವನು ಮಾಡ್ತಿದ್ದಾನೆ ಅಣ್ಣ ಮ್ಯೂಸಿಕ್ ವಸನ. ಕ್ರಿಮಿನಲ್ಲು ಭಾಳ ರಾ ಸಿನಿಮಾ. ನಾನು ಇವನು ನೋಡ್ಬಿಟ್ಟು ಹೆಂಗೋ ನಿನಗೂ ಅದಕ್ಕೂ ಸಂಬಂಧವೇ ಇಲ್ವಲ್ಲೋ, ಬಟ್ ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಕೇಳಿದ್ದೀನಿ. ಬಟ್ ಈ ಸಿನಿಮಾ ನಿನಗೆ ಹೀರೋ ಆಗಿ ದೊಡ್ಡ ಶಕ್ತಿನ ತುಂಬಲಿ ಚಂದನ್, ದೊಡ್ಡ ಹೀರೋ ಆಗಿ ಬಾ. ಯಾಕೆಂದರೆ ನಿಮ್ಮ ತಂದೆ ತಾಯಿ ತುಂಬ ನಿನ್ನ ಮೇಲೆ ಕನಸಿಟ್ಕೊಂಡಿದ್ದಾರೆ, ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ. ಎಲ್ಲವೂ ಒಳ್ಳೆಯದಾಗಲಿ. ಅದಕ್ಕೋಸ್ಕರ
ಕಲಾವಿದನಾಗಿ ನೀನು ಬಾರೋ ಸುಜಯ ಬಾರೋ ಗೋವಿಂದರಾಜ್ ಬನ್ನಿ ಗೋವಿಂದರಾಜ್ ಅವ್ರೆ. ಅದೇ ಫಸ್ಟ್ ನಾನು ಆವಾಗಲಿಂದ ಕೇಳ್ತಿದ್ದೀನಿ ವಾಸನ, ಯಾವಾಗಪ್ಪ ತೋರಿಸ್ತೀಯ ಸಿನಿಮಾನ? ಯಾಕಂದರೆ ನನಗೆ ತುಂಬ ಎಲ್ಲ ಇಲ್ಲಿ ನೋಡಿದ್ಮೇಲೆ ಎಷ್ಟೊಂದು ಸೀಕ್ರೆಟ್ಗಳು ಗೊತ್ತಾಗಿದ್ದು. ಅದೇ ಪ್ರೀ ರಿಲೀಸ್ ಪೇಯ್ಡ್ ಪ್ರೀಮಿಯರ್, ಅಯ್ಯೋ ಅದೊಂದು ಶುರುವಾಗಿದೆ ಅಲ್ಲ, ಪೇಯ್ಡ್ ಪ್ರೀಮಿಯರ್ ಅಂತ ರಿಲೀಸ್ ಆಗಕ್ಕೆ ಮುಂಚೆನೇ ಒಂದು ಪೇಯ್ಡ್ ಪ್ರೀಮಿಯರ್, ಅದೇನು ಡಬಲ್ ರೇಟ್ ಅಂತನಾ ಟಿಕೆಟು? ಅದೇ ದುಡ್ಡಾ? ಹೌದಾ? ಇರಪ್ಪ ನಂಗೆ ಗೊತ್ತಿಲ್ಲ. ಇಲ್ಲ, ಪೇಡ್ ಪ್ರೀಮಿಯರ್ ಎಲ್ಲ ಸರ್ ಜೊತೆ ಮಾತಾಡ್ಕೊಂಡು ಅದನ್ನು ಸ್ವಲ್ಪ ಪ್ಲ್ಯಾನ್ ಮಾಡ್ಬಿಟ್ಟು ಎಲ್ಲ ಇವತ್ತು ಮಾಡ್ತೀವಿ. ಇವತ್ತು ಮಾತುಕತೆ ಮುಗಿಸ್ಕೊಂಡು ತುಂಬ ದಿನ ಇದೆಯಲ್ಲ ವಸನ? ಇಲ್ಲ ಅಯ್ಯೋ ದೇವ್ರೆ, ಇವತ್ತು ಮಾಡ್ತೀನಿ, ದೇವ್ರಣೆಗೆ ಇವತ್ತು ಮಾಡ್ತೀನಿ, ನಂಬಿ ಪ್ಲೀಸ್. ಹಂಗಾಗಿದೆ ಪರಿಸ್ಥಿತಿ. ಸೊ ಕುನಾಲ್ ಅವ್ರ ಹತ್ರ ಮಾತಾಡ್ಕೊಂಡು ಮೈಸೂರು 22ನೇ ತಾರೀಕು ಬೆಂಗಳೂರಲ್ಲಾಗುತ್ತೆ, 23 ಮೈಸೂರಲ್ಲಾಗುತ್ತೆ, 24 ಬಿಡುಗಡೆ. ಸೊ ಹೆಚ್ಚು ಓಡಾಡೋಕ್ಕಾಗದೇ ಇರೋ ಕಾರಣ ಅದು ಅಮ್ಮ ಹೇಳ್ದಂಗೆ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀವಿ. ಅದನ್ನು ಅವತ್ತೆಲ್ಲ ಕ್ಲೀನಾಗಿ ಸವಿಸ್ತಾರವಾಗಿ ಮಾತಾಡ್ತೀವಿ, ಏನೇನು ಸಮಸ್ಯೆ ಆಗಿತ್ತು, ಯಾಕೆ ಏನೇನಾಯಿತು ಅಂತ. ಇಲ್ಲಿರೋ ಮಾಧ್ಯಮ ಮಿತ್ರರು ಕೆಲವರಿಗೆ ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಕೆಲವರು ಟೋಪಿ ಹಾಕೊಂಡು ಕೂತಿದ್ದಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಆದರೆ ಹೇಳ್ಕೊಳ್ಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಆದರೆ ಹೇಳ್ಕೊತೀವಿ ಒಂದು ದಿವಸ. ಅದೊಂದು ಅದಕ್ಕೆ ಅಂತ ಒಂದು ಪ್ರತ್ಯೇಕವಾದ ಜಾಗ ಮಾಡಿಕೊಂಡು ಸಂಭ್ರಮಿಸೋಣ ಅವತ್ತು ಅಂತನ ಉದ್ದೇಶ. ಊಟ ಮಾಡೋಣ ಎಲ್ಲರೂ.